ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಎಂಜಾಯ್ ಪೋಥೋಸ್ನ ಯಾವ ರೀತಿ ಮನೆಯಲ್ಲಿ ಬೆಳೆಸ್ಕೋಬಹುದು, ಹಾಗೆ ಈ ಒಂದು ಪ್ಲಾಂಟ್ನ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದನ್ನ ಈ ಒಂದು ವಿಡಿಯೋಲಿ ನಾವು ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ತಲುಪಬೇಕು ಅಂತಂದ್ರೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮ್ಗೆ ಈಸಿಯಾಗಿ ತಲುಪುತ್ತೆ. ಈ ಒಂದು NGO ಪೋಥೋಸ್ ಮಾರ್ಬಲ್ ಕ್ವೀನ್ ಪೋಥೋಸ್ ಜಾತಿಗೆ ಸೇರಿದೆ. ಹಾಗೆ ಈ ಒಂದು ಗಿಡದ ಸೈಂಟಿಫಿಕ್ ನೇಮ್ ಎಪಪ್ರೋನಮ್ ಆರಿಯಮ್ NGO ಪೋಥೋಸ್. ಕಾಮನ್ ಆಗಿ ಇದನ್ನ NGO ಪೋಥೋಸ್ ಅಂತ ಕರೀತಾರೆ. ನೆಕ್ಸ್ಟ್, ಈ ಒಂದು ಗಿಡದ ವಾಟರಿಂಗ್, ಸನ್ಲೈಟ್, ಪ್ರಾಪಗೇಷನ್, ಫರ್ಟಿಲೈಸೇಷನ್ ಹಾಗೂ ಹ್ಯೂಮಿಡಿಟಿ ಬಗ್ಗೆ ನಾನು ಈ ಒಂದು ವಿಡಿಯೋಲಿ ಇನ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಗಿಡದ ಎಲೆಗಳಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ನ ಕಾಣಬಹುದು. ವೈಟ್ ಹಾಗೂ ಗ್ರೀನ್ ಕಲರ್ ವೇರಿಯೇಷನ್ ನ ನಾವು ಹೆಚ್ಚಾಗಿ ಕಾಣಬಹುದು. ಈ ಒಂದು ಗಿಡದ ಎಲೆಗಳು ದೊಡ್ಡದಾದಷ್ಟು ಇದರಲ್ಲಿ ನಾವು ವೇರಿಯೇಷನ್ ನ ಹೆಚ್ಚಾಗಿ ಕಾಣಬಹುದು. ಹಾಗೆ ಈ ಒಂದು ಗಿಡವನ್ನ ಇಂಡೋರ್ ಪ್ಲಾಂಟ್ಸ್ ಆಗಿ ಬೆಳೆಸೋ ಹಾಗಿದ್ರೆ ದಿ ಬೆಸ್ಟ್ ಪ್ಲಾಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಗಿಡ ಮನೆಯ ವಾತಾವರಣಕ್ಕೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ಗಿಡವನ್ನ ಮನೆಯಲ್ಲಿ ನಾವು ಈಸಿಯಾಗಿ ಬೆಳೆಸ್ಕೋಬಹುದು. ಇನ್ನು ಈ ಒಂದು ಗಿಡವನ್ನ ನಾವು ರೈನಿ ಫಾರೆಸ್ಟ್ ಅಲ್ಲಿ ಹೆಚ್ಚಾಗಿ ಕಾಣ್ಬೋದು. ಯಾಕೆ ಅಂತಂದ್ರೆ ಈ ಒಂದು ಗಿಡ ಲೋ ಸನ್ಲೈಟ್ ನ ಹೆಚ್ಚಾಗಿ ಇಷ್ಟಪಡೋದ್ರಿಂದ ಹೆಚ್ಚಾಗಿ ಈ ಒಂದು ಗಿಡ ರೈನಿ ಫಾರೆಸ್ಟ್ ಅಲ್ಲಿ ನಾವು ಕಾಣ್ಬೋದು. ಈ ಒಂದು ಗಿಡವನ್ನ ಇಂಡೋರ್ ಹಾಗೂ ಔಟ್ಡೋರ್ ಆಗಿ ಬೆಳೆಸಬಹುದು. ಔಟ್ಡೋರ್ ಅಲ್ಲಿ ಬೆಳೆಸ್ತಿದೀವಿ ಅಂತಂದ್ರೆ ಬ್ರೈಟ್ ಇಂಡೈರೆಕ್ಟ್ ಸನ್ಲೈಟ್ ಬರುವಂತ ಕಡೆ ನಾವು ಈ ಒಂದು ಗಿಡವನ್ನ ಬೆಳೆಸ್ಬೇಕು. ಡೈರೆಕ್ಟ್ ಸನ್ಲೈಟ್ ಈ ಒಂದು ಎಲೆಗಳ ಮೇಲೆ ಬಿದ್ದಾಗ ಈ ಒಂದು ಎಲೆಗಳು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಈ ಒಂದು ಗಿಡದ ಬೆಳವಣಿಗೆ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಒಂದು ಗಿಡವನ್ನ ನಾವು ಲೋ ಸನ್ಲೈಟ್ ಅಲ್ಲಿ ಬೆಳೆಸ್ಬೇಕು. ಈ ಬಳ್ಳಿಯಾಗಿ ಹಬ್ಬೋದ್ರಿಂದ ನಾವು ಆದಷ್ಟು ಇದಕ್ಕೆ ಮಾಸ್ಟಿಕ್ಸ್ ನ ಯೂಸ್ ಗ್ರೋತ್ ಹೆಚ್ಚಾಗಿ ಇರೋದ್ರಿಂದ ಇದರ ಒಂದು ಬಳ್ಳಿಗಳು ಅದಕ್ಕೆ ನೀಟಾಗಿ ಹಬ್ಬಿ ಬೆಳೆಯುತ್ತೆ. ನಮ್ಗೆ ಹೆಚ್ಚು ಗ್ರೋತ್ ಆಗೋದ್ ಬೇಡ, ಇದೇ ರೀತಿ ಬುಷಿಯಾಗಿ ಇರ್ಬೇಕು ಅಂತಂದ್ರೆ ಈ ಒಂದು ಸ್ಟೆಮ್ಸ್ ಏನಿರುತ್ತೆ ಅದನ್ನ ಆಗಾಗ ಕಟ್ ಮಾಡೋದ್ರಿಂದ ಇದೇ ರೀತಿ ಬುಷಿಯಾಗಿ ಬೆಳೆಯುತ್ತೆ. ನೆಕ್ಸ್ಟ್, ಈ ಒಂದು ಗಿಡದ ಸನ್ಲೈಟ್ ವಿಚಾರ ಮಾತಾಡೋದಾದ್ರೆ ಈ ಒಂದು ಗಿಡವನ್ನ ನಾವು ಬ್ರೈಟ್ ಇಂಡೈರೆಕ್ಟ್ ಸನ್ಲೈಟ್ ಅಲ್ಲಿ ಬೆಳೆಸ್ಬೇಕಾಗುತ್ತೆ. ಈಸ್ಟ್ ಅಥವಾ ನಾರ್ತ್ ಫೇಸಿಂಗ್ ಅಲ್ಲಿ ಈ ಒಂದು ಗಿಡವನ್ನ ಬೆಳೆಸಿ. ಮಾರ್ನಿಂಗ್ ಬರುವಂತಹ ಸನ್ಲೈಟ್ ಇದಕ್ಕೆ ತುಂಬಾನೇ ಅವಶ್ಯಕತೆ ಇದೆ. ಈ ಒಂದು ಗಿಡಕ್ಕೆ ಯಾವುದೇ ಕಾರಣಕ್ಕೂ ಓವರ್ ವಾಟರಿಂಗ್ ನ ಮಾಡಬಾರ್ದು. ಓವರ್ ವಾಟರಿಂಗ್ ನ ಮಾಡೋದ್ರಿಂದ ಈ ಒಂದು ಗಿಡ ಬೇಗನೆ ಹಾಳಾಗುತ್ತೆ. ಆದಷ್ಟು ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಈ ಒಂದು ಗಿಡಕ್ಕೆ ವಾಟರಿಂಗ್ ನ ಮಾಡಿ. ಇಂಡೋರ್ ಅಲ್ಲಿ ಬೆಳೆಸ್ತಿದ್ರೆ ಈ ಒಂದು ಗಿಡಕ್ಕೆ ವೀಕ್ಲಿ ಟ್ವೈಸ್ ವಾಟರಿಂಗ್ ನ ಕೊಡಿ. ಇನ್ನು ಈ ಒಂದು ಗಿಡ ಎಷ್ಟು ಟೆಂಪರೇಚರ್ ನ ಟಾಲರೇಟ್ ಮಾಡುತ್ತೆ ಅಂತ ಹೇಳಿದ್ರೆ 18 to 30 ಡಿಗ್ರಿ ಸೆಲ್ಸಿಯಸ್ ವರ್ಗುನು ಈ ಒಂದು ಗಿಡ ಟೆಂಪರೇಚರ್ ನ ಟಾಲರೇಟ್ ಮಾಡುತ್ತೆ. ಎಬೋ 30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಆದಷ್ಟು ಈ ಒಂದು ಗಿಡವನ್ನ ಪ್ಲೇಸ್ ಚೇಂಜ್ ಮಾಡಿ. ಹಾಗಾಗಿ ಈ ಒಂದು ಗಿಡ ಹೈ ಟೆಂಪರೇಚರ್ ಏನಿರುತ್ತೆ ಅದರಿಂದ ಅವಾಯ್ಡ್ ಆಗುತ್ತೆ. ಇನ್ನು ರೂಮ್ ಟೆಂಪರೇಚರ್ಗೆ ಇದು ಹ್ಯಾಪಿಯಾಗಿ ಬೆಳೆಯುತ್ತೆ. ಇಫ್ ತುಂಬಾ ಕೋಲ್ಡ್ ಆದಷ್ಟು ಈ ಒಂದು ಗಿಡ ಬೇಗ ಹಾಳಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ರೂಮ್ ಟೆಂಪರೇಚರ್ ಅಲ್ಲಿ ಬೆಳೆಸೋ ಹಾಗಿದ್ರೆ AC ಯೂಸ್ ಮಾಡದೇ ಇರುವಂತಹ ಪ್ಲೇಸ್ ಅಲ್ಲಿ ಈ ಒಂದು ಗಿಡವನ್ನ ಬೆಳೆಸಿ. ನೆಕ್ಸ್ಟ್, ಈ ಒಂದು ಗಿಡದ ಸಾಯಿಲ್ ಮಿಕ್ಸ್ಚರ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಗಿಡದ ಸಾಯಿಲ್ ಮಿಕ್ಸ್ಚರ್ ವೆಲ್ ಡ್ರೈನ್ ಆಗಿರ್ಬೇಕು. ಹಾಗೆ ಯಾವುದೇ ರೀತಿ ಸಾಗಿ ಆಗಿರೋದು ಈ ಒಂದು ಗಿಡ ಇಷ್ಟಪಡೋದಿಲ್ಲ. ಹಾಗಾಗಿ ಈ ಒಂದು ಗಿಡದ ಪಾಟಿಂಗ್ ಮಿಕ್ಸ್ ಪ್ರಿಪೇರ್ ಮಾಡುವಾಗ ಆದಷ್ಟು ಕೋಕೋಪಿಟ್, ಗಾರ್ಡನ್ ಸಾಯಿಲ್, ವರ್ಮಿ ಕಂಪೋಸ್ಟ್ ಹಾಗೆ ಸ್ಯಾಂಡ್ ಅನ್ನ ಬಳಸಿ. ಇದರಿಂದ ಈ ಮಣ್ಣು ಏನಿರುತ್ತೆ ಹೆಚ್ಚಾಗಿ ಮಾಯ್ಶ್ಚರ್ ಆಗಿರೋದಿಲ್ಲ. ಹಾಗೆ ವಾಟರಿಂಗ್ ಕೊಟ್ಟಾಗ ಈಸಿಯಾಗಿ ಫ್ಲೋ ಆಗುತ್ತೆ. ಈ ಒಂದು ಗಿಡ ಲಿಕ್ವಿಡ್ ಫರ್ಟಿಲೈಸರ್ಸ್ ನ ತುಂಬಾನೇ ಎಂಜಾಯ್ ಮಾಡುತ್ತೆ. ಈ ಒಂದು ಎಲೆಗಳು ಏನಿರುತ್ತೆ ಇನ್ನು ದೊಡ್ಡ ಸೈಜ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಫೀಡ್ ಮಾಡೋ ಹಾಗಿದ್ರೆ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡಿ. ಈ ಒಂದು ಗಿಡದ ರೂಟ್ ಸಿಸ್ಟಮ್ ಹ್ಯೂಜ್ ಆಗಿರೋದ್ರಿಂದ ಇದು ಬೇಗನೆ ರೂಟ್ ಬಾಂಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಗಿಡವನ್ನ 6 months ಒನ್ಸ್ ನೀವು ರೀಪಾಟ್ ಮಾಡ್ತಿರ್ಬೇಕು. ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ನಾವು ರೆಗ್ಯುಲರ್ ಆಗಿ ಈ ತರ ರೀಪಾಟ್ ಮಾಡೋದಕ್ಕೆ ಎಲ್ಲ ಆಗಲ್ಲ ಅಂತ ಹೇಳೋರು
ಸೊ ಇದರ ಕಂಟೈನರ್ ಸೈಜ್ ಏನಿರುತ್ತೆ ಸ್ವಲ್ಪ ದೊಡ್ಡ ಸೈಜ್ ನ ನೀವು ಚೂಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ 1 or 2 years ವರೆಗೂ ನಾವು ರೀಪಾಟ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ. ನೆಕ್ಸ್ಟ್ ಈ ಒಂದು ಗಿಡದ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ನಾವು ಎಷ್ಟು ಚೆನ್ನಾಗಿ ಇದನ್ನ ಪ್ರೂನ್ ಮಾಡ್ತಿದ್ರೆ ಅಷ್ಟು ಹೆಲ್ದಿಯಾಗಿ ಈ ಒಂದು ಗಿಡ ಬೆಳೆಯುತ್ತೆ. ಈ ಒಂದು ಗಿಡದ ಎಲೆಗಳು ಬೇಗನೆ ಡ್ರೈ ಆಗುತ್ತೆ. ಒಂದು ಎಲೆಗಳನ್ನ ನಾವು ರಿಮೂವ್ ಮಾಡ್ತಿದ್ರೆ ಹಾಗೆ ಪ್ರೂನ್ ಮಾಡ್ತಿದ್ರೆ ಈ ಒಂದು ಗಿಡ ತುಂಬಾನೇ ಹೆಲ್ದಿಯಾಗಿ ಬೆಳೆಯುತ್ತೆ. ರೆಗ್ಯುಲರ್ ಆಗಿ ಪ್ರೂನ್ ಮಾಡೋದ್ರಿಂದ ಹೊಸ ಸ್ಟೆಮ್ಸ್ ಏನಿರುತ್ತೆ ಸೊ ಇದು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಗಿಡದ ಪ್ರಾಪಗೇಷನ್ ವಿಚಾರ ಮಾತಾಡೋದಾದ್ರೆ ಈ ಒಂದು ಗಿಡವನ್ನ ಸ್ಟೆಮ್ ಕಟಿಂಗ್ ಇಂದ ನಾವು ಈಸಿಯಾಗಿ ಪ್ರಾಪಗೇಟ್ ಮಾಡ್ಕೋಬಹುದು. ಈ ಒಂದು ಲೀವ್ಸ್ ಇಂದ ಸಹ ನಾವು ಈಸಿಯಾಗಿ ಪ್ರಾಪಗೇಟ್ ಮಾಡ್ಕೋಬಹುದು. ಯಾವ ರೀತಿ ಅನ್ನೋದನ್ನ ಈ ವಿಡಿಯೋಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಒಂದು ಗಿಡವನ್ನ ನಾನು ಆಲ್ಮೋಸ್ಟ್ 2 months ಇಂದ ವಾಟರ್ ಅಲ್ಲಿ ಬೆಳೆಸ್ತಿದ್ದೀನಿ. ರೂಟ್ ಸಿಸ್ಟಮ್ ಇದೆ. ಸೊ ಇದನ್ನ ನಾನು ಡೈರೆಕ್ಟ್ ಆಗಿ ಪಾಟ್ ಅಲ್ಲಿ ಈಗ ಬೆಳೆಸಬಹುದು. ಸೊ ಇದು ಆಲ್ರೆಡಿ ಪ್ರಿಪೇರ್ ಆಗಿದೆ. ಸೊ ಈ ರೀತಿ ನಾವು ವಾಟರ್ ಅಲ್ಲಿ ಈಸಿಯಾಗಿ ಈ ಒಂದು ಗಿಡವನ್ನ ಬೆಳೆಸ್ಕೋಬಹುದು. ನೀರಲ್ಲಿ ಬೆಳೆಸುವಾಗ ಆದಷ್ಟು ಸ್ವೀಟ್ ವಾಟರ್ ನ ಬಳಸಿ, ಯಾವುದೇ ಕಾರಣಕ್ಕೂ ಟ್ಯಾಪ್ ವಾಟರ್ ಅನ್ನ ಬಳಸಬೇಡಿ. ಸ್ವೀಟ್ ವಾಟರ್ ಅಲ್ಲಿ ಈ ಒಂದು ಗಿಡದ ಗ್ರೋತ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನೀರಲ್ಲಿ ಬೆಳೆಸುವಾಗ ಒಂದು ಗಮನದಲ್ಲಿ ಇಟ್ಕೋಬೇಕು, ಈ ಒಂದು ವಾಟರ್ ಅನ್ನ ನಾವು ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತಾ ಇರ್ಬೇಕು. ಸೊ ರೆಗ್ಯುಲರ್ ಆಗಿ ಈ ರೀತಿ ಚೇಂಜ್ ಮಾಡೋದ್ರಿಂದ ಗಿಡ ಏನಿದೆ ಹೆಲ್ದಿಯಾಗಿ ಬೆಳೆಯುತ್ತೆ. ಸೊ ನೆಕ್ಸ್ಟ್ ಮಣ್ಣಲ್ಲಿ ನಾವು ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಪಾಟಿಂಗ್ ಮಿಕ್ಸ್ ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದು ಕಂಟೈನರ್ ನ ಚೂಸ್ ಮಾಡಿ, ಆಲ್ರೆಡಿ ರೂಟ್ಸ್ ಡೆವಲಪ್ ಆಗಿರುವಂತಹ ಒಂದು ಸ್ಟೆಮ್ಸ್ ನ ನಾನಿಲ್ಲಿ ಚೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ಸ್ಟೆಮ್ ಕಟಿಂಗ್ಸ್ ನ ವಾಟರ್ ಅಲ್ಲಿ ಮೊದಲೇ ಪ್ರಾಪಗೇಟ್ ಮಾಡಿಕೊಂಡು ಅದಾದ ನಂತರ ನಾವು ಸಾಯಿಲ್ ಅಲ್ಲಿ ಬೆಳೆಸೋದ್ರಿಂದ ಈ ಒಂದು ಗಿಡ ಹೆಲ್ದಿಯಾಗಿ ಬೆಳೆಯುತ್ತೆ. ವಾಟರ್ ಅಲ್ಲಿ ರೂಟ್ಸ್ ಬಿಲ್ಡ್ ಆದ ನಂತರ ಸೊ ಆ ಒಂದು ಗಿಡವನ್ನ ಈ ರೀತಿ ನಾವು ಮಣ್ಣಲ್ಲಿ ಬೆಳೆಸ್ಕೋಬಹುದು. ನೆಕ್ಸ್ಟ್ ಈ ಒಂದು ಗಿಡಕ್ಕೆ ಪೆಸ್ಟ್ ಅಟ್ಯಾಕ್ ಬೇಗನೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಗಿಡಕ್ಕೆ ರೆಗ್ಯುಲರ್ ಆಗಿ ನೀಮ್ ಆಯಿಲ್ ನ ಸ್ಪ್ರೇ ಮಾಡ್ತೀರಿ. ನೋಡಿದ್ರಲ್ಲ ಎಂಜಿಯೋಪೋಥಸ್ ನ ನಾವು ಮನೆಯಲ್ಲಿ ಯಾವ ರೀತಿ ಈಸಿಯಾಗಿ ಬೆಳೆಸ್ಕೋಬಹುದು ಅಂತ ಅಂದ್ಬಿಟ್ಟು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ.